ವಿದ್ಯಾರ್ಥಿಗಳೇ, ಈಗಾಗಲೇ ಈ ಅಧ್ಯಾಯದಲ್ಲಿ ವೃತ್ತಗಳು ಅಧ್ಯಾಯದಲ್ಲಿ ಈಗಾಗಲೇ ವೃತ್ತದ ಛೇದಕ ಎಂದರೇನು, ವೃತ್ತದ ಸ್ಪರ್ಶಕ ಎಂದರೇನು, ಆನಂತರ ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತಕ್ಕಂಥ ಪ್ರಮೇಯ, ಆನಂತರ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸಿರಿ. ಈಗ ನೆಕ್ಸ್ಟ್ ಏನ್ ಬರ್ತಾ ಇದೆಪ್ಪ ಅಂದ್ರ, ಒಂದು ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದ ಸ್ಪರ್ಶಕಗಳ ಸಂಖ್ಯೆ ಎಷ್ಟಿರುತ್ತದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಪ್ರಕರಣ 3 ಬರ್ತಾ ಇಲ್ಲಿ. ಫಸ್ಟ್ ಪ್ರಕರಣ ಏನ್ ಬರ್ತಾ ಇದೆಪ್ಪ ಅಂದ್ರ, ಒಂದು ವೃತ್ತ ಇದೆ, ವೃತ್ತದ ಒಳಭಾಗದಲ್ಲಿ ಒಂದು ಬಿಂದು ಇದೆ. ಈ ಬಿಂದು ಎಲ್ಲಿದೆಪ್ಪ ಅಂದ್ರೆ ಒಳಭಾಗದಲ್ಲಿದೆ. ಒಳಭಾಗದಲ್ಲಿದ್ದಾಗ ಸ್ಪರ್ಶಕ ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಸ್ಪರ್ಶಕ ಎಳೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಸ್ಪರ್ಶಕ ಈ ಬಿಂದುವಿನ ಮೂಲಕ ಸ್ಪರ್ಶಕ ರಚನೆ ಮಾಡಬೇಕಾದ್ರೆ ಏನಾಗ್ತದಪ್ಪ ಅಂದ್ರೆ ಅದು ಛೇದಕನೇ ಆಗುತ್ತದೆ, ವಿನಃ ಸ್ಪರ್ಶಕ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಪ್ರಕರಣ 1ರಲ್ಲಿ ವೃತ್ತದ ಒಳಗಿನ ಬಿಂದುವಿನಿಂದ ಮೂಲ ಒಂದು ವೃತ್ತಕ್ಕೆ ನಾವು ಸ್ಪರ್ಶಕವನ್ನು ಎಳೆಯಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 0 ಅಂತ ಹೇಳಬೇಕು, ಅಥವಾ ಸಾಧ್ಯವಿಲ್ಲ ಅಂತ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಎರಡನೇ ಪ್ರಕರಣದಲ್ಲಿ ಏನಿದೆಪ್ಪ ಅಂದ್ರ, ವೃತ್ತದ ಒಂದು ಬಿಂದು ಎಲ್ಲಿದೆಪ್ಪ ಅಂದ್ರೆ ಮೇಲ್ಗಡೆ ಇದೆ, ಪರಿಧಿಯ ಮೇಲಿದೆ. ಪಿ ಅಂತಕ್ಕಂಥ ಬಿಂದು ಪರಿಧಿಯ ಮೇಲಿದೆ. ಅವಾಗ ಇಲ್ಲಿ ನಾವು ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ರಚನೆ ಮಾಡಬಹುದು. ಕೇವಲ ಒಂದೇ ಒಂದು ಸ್ಪರ್ಶಕ. ಪಿ ಬಿಂದುವಿನಲ್ಲಿ ಎಷ್ಟು ಸ್ಪರ್ಶಕಗಳನ್ನು ರಚನೆ ಮಾಡಬಹುದಪ್ಪ ಅಂದ್ರೆ ಕೇವಲ ಒಂದೇ ಒಂದು ಸ್ಪರ್ಶಕ. ಮತ್ತೊಂದು ರಚನೆ ಮಾಡಲಿಕ್ಕೆ ಹೋದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಛೇದಕ ಆಗ್ತಾ ಇದೆ. ಆದ್ದರಿಂದ ಎರಡನೇ ಪ್ರಕರಣದಲ್ಲಿ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕ ಮಾತ್ರ ನಾವು ಏನ್ ಮಾಡಬಹುದು, ಎಳೆಯಬಹುದು. ಮೂರನೇ ಪ್ರಕರಣದಲ್ಲಿ ಏನಪ್ಪ ಅಂದ್ರ, ಒಂದು ಬಿಂದು ಪಿ ಅಂತಕ್ಕಂಥ ಬಿಂದು ಏನಿದೆಪ್ಪ ಅಂದ್ರೆ ಹೊರಭಾಗದಲ್ಲಿದೆ. ಪಿ ಎಲ್ಲಿದೆಪ್ಪ ಅಂದ್ರ ವೃತ್ತದ ಹೊರಭಾಗದಲ್ಲಿ. ಫಸ್ಟ್ ಒಳಗಡೆ ಇತ್ತು, ನೆಕ್ಸ್ಟ್ ವೃತ್ತದ ಮ್ಯಾಲಿತ್ತು, ಒಂದು ರಚನೆ ಮಾಡಬಹುದು. ಹೊರಭಾಗದಲ್ಲಿ ಇದ್ರೆ ಏನ್ ಮಾಡಬಹುದಪ್ಪ ಅಂದ್ರೆ ಸ್ಪರ್ಶಕಗಳನ್ನು 2 ರಚನೆ ಮಾಡಬಹುದು. ಹೆಂಗಪ್ಪ ಅಂದ್ರ, ಈ ಬಿಂದುವಿನ ಮೂಲಕ ಇಲ್ಲಿ ಒಂದು ಸ್ಪರ್ಶಕ ರಚನೆ ಮಾಡಬಹುದು, ಆನಂತರ ಇದೇ ಬಿಂದುವಿನಿಂದ ಈ ಸೈಡ್ ಒಂದು ಸ್ಪರ್ಶಕ ರಚನೆ ಮಾಡಬಹುದು. ಅಂದ್ರ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಎಕ್ಸ್ ವೈ ಬಿಂದು ಆಗಿರಲಿ ಸ್ಪರ್ಶ ಬಿಂದುಗಳು, ಪಿ ಎಕ್ಸ್ ಮತ್ತು ಪಿ ವೈ ಗಳು ಏನಾಗ್ತವಪ್ಪ ಅಂದ್ರೆ 2 ಸ್ಪರ್ಶಕಗಳಾಗ್ತವೆ. ಇದರಿಂದ ಏನಾಗ್ತಾ ಇದೆಪ್ಪ ಅಂದ್ರ, ಪ್ರಕರಣ 3ರಲ್ಲಿ ಒಂದು ಬಿಂದು ಎಲ್ಲಿದೆಪ್ಪ ಅಂದ್ರ ಹೊರಭಾಗದಲ್ಲಿದೆ. ಹೊರಭಾಗದಲ್ಲಿದ್ದಾಗ ಆ ಒಂದು ಬಿಂದುವಿನ ಮೂಲಕ ನಾವು ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ 2 ಸ್ಪರ್ಶಕಗಳನ್ನು ನಾವು ರಚನೆ ಮಾಡಬಹುದು. 2ಕ್ಕಿಂತ ಹೆಚ್ಚು ರಚನೆ ಮಾಡಲಿಕ್ಕೆ ಬರುವುದಿಲ್ಲ ಅಥವಾ ಎಳೆಯಲಿಕ್ಕೆ ಬರುವುದಿಲ್ಲ. ಈ ರೀತಿಯಾಗಿ ಒಳಗಡೆ ಇದ್ರ ಸಾಧ್ಯವಿಲ್ಲ. ವೃತ್ತದ ಮ್ಯಾಗಿತ್ತಪ್ಪ ಅಂದ್ರೆ ಕೇವಲ ಒಂದೇ ಒಂದು ಸ್ಪರ್ಶಕ ರಚನೆ ಮಾಡಬಹುದು. ವೃತ್ತದ ಹೊರಭಾಗದಲ್ಲಿ ಇತ್ತಪ್ಪ ಅಂದ್ರೆ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಇನ್ನ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಏನ್ ಬರ್ತಾ ಇದೆ ಅಂದ್ರೆ ಪ್ರಮೇಯ ಬರ್ತಾ ಇದೆ. ಆ ಪ್ರಮೇಯನ್ನ ನೋಡೋಣ. ಯಾವಾಗ ಇಲ್ಲಿ ಹೊರಭಾಗದಲ್ಲಿ ಬಿಂದು ಇರ್ತಾ ಇದೆ, ಈಗಾಗಲೇ ಹೇಳೇನು ಪಿ ಎಕ್ಸ್ ಮತ್ತು ಪಿ ವೈ ಗಳು ಹೊರಗಿನ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ. ಈ ಸ್ಪರ್ಶಕಗಳ ಅಳತೆ ಹೇಗಿರ್ತವಪ್ಪ ಅಂದ್ರ ಸಮಾನ ಇರುತ್ತವೆ. ಅಂದ್ರ ಪಿ ಎಕ್ಸ್ ಈಸ್ ಈಕ್ವಲ್ ಟು ಪಿ ವೈ ಆಗಿರುತ್ತವೆ. ಯಾವಾಗ ಹೊರಗಿನ ಬಿಂದುವಿನಿಂದ ಒಂದು ಸ್ಪರ್ಶಕಗಳನ್ನ ಏನ್ ರಚನೆ ಮಾಡ್ತೇವೆ, 2 ಎಳಿತೀವಲ್ಲ, ಆ 2 ಸ್ಪರ್ಶಕಗಳ ಅಳತೆ ಹೇಗಿರ್ತದೆ ಅಂದ್ರ ಒಂದೇ ಆಗಿರುತ್ತದೆ. ಅದನ್ನ ನಾವು ಪ್ರಮೇಯಲ್ಲಿ ಸಾಧಿಸಿ ನೋಡೋಣ. ಪ್ರಮೇಯ 4.2 ಅಂತ ಬರ್ತಾ ಇದೆ. ಈ ಪ್ರಮೇಯ ನಿರೂಪಣೆ ಅಥವಾ ಹೇಳಿಕೆ ಏನಿದೆಪ್ಪ ಅಂದ್ರ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಈಗಾಗಲೇ ಗೊತ್ತಿದೆ ನಿಮಗೆ, ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ರಚನೆ ಮಾಡಬಹುದು, ಎಳೆಯಬಹುದು. ಆ ಸ್ಪರ್ಶಕಗಳ ಉದ್ದಗಳು ಹೇಗಿರ್ತವಪ್ಪ ಅಂದ್ರ ಸಮ ಇರುತ್ತವೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರ ಈ ರೀತಿಯಾಗಿ ಬರ್ತಾ ಇದೆ. ಓ ವೃತ್ತ ಕೇಂದ್ರ, ಆನಂತರ ಬಾಹ್ಯ ಬಿಂದು ಪಿ ಆಗಿದ್ದು, ಈ ಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ ಗಳು 2 ಸ್ಪರ್ಶಕಗಳನ್ನು ರಚನೆ ಮಾಡಿದ್ದಾರೆ. ಇವು 2 ಏನಿರ್ತಾವಪ್ಪ ಅಂದ್ರ ಸಮ ಇರುತ್ತವೆ ಅಂತ ಸಿದ್ಧ ಮಾಡ್ರಿ ಅಂತ ಹೇಳಿದ್ದಾರೆ. ಅಂದ್ರ ಫಸ್ಟ್ಗೆ ನಾವು ಕೊಟ್ಟಂತ ಅಂಶ ದತ್ತದಲ್ಲಿ ಬರೀಬೇಕಾಗ್ತಾ ಇದೆ. ಆದ್ದರಿಂದ ದತ್ತ ಓ ವೃತ್ತ ಕೇಂದ್ರ ವಾಗಿದೆ, ಪಿ ಬಾಹ್ಯ ಬಿಂದುವಿನಿಂದ ಎಳೆದ
ಸ್ಪರ್ಶಕಗಳು ಯಾವುದಾಗಿದೆ ಪಿ ಕ್ಯೂ ಮತ್ತು ಪಿ ಆರ್ ಗಳಾಗಿವೆ. ಪಿ ಕ್ಯೂ ಮತ್ತು ಪಿ ಆರ್ ಗಳಾಗಿವೆ. ಇಷ್ಟು ನಮಗೆ ಏನಿದೆಯಪ್ಪ ಅಂದ್ರೆ ಗೊತ್ತಿದೆ. ನೆಕ್ಸ್ಟ್ ಒಂದು ರಚನೆ ಏನು ಮಾಡಬೇಕಪ್ಪ ಅಂದ್ರೆ ಪಿ ಬಿಂದು ಇದ್ದದ್ದು ಕೇಂದ್ರಕ್ಕೆ ಸೇರಿಸಬೇಕು, ಕ್ಯೂ ಬಿಂದು ಇದ್ದದ್ದು ಕೇಂದ್ರಕ್ಕೆ ಸೇರಿಸಬೇಕು, ಆರ್ ಬಿಂದು ಇದ್ದದ್ದು ಕೇಂದ್ರಕ್ಕೆ ಸೇರಿಸಬೇಕು. ಅಂದ್ರೆ ಏನು, ಪಿ ಒ ಕ್ಯೂ ಓ ಆರ್ಗಳನ್ನು ಸೇರಿಸಿ, ಅದುವೇ ಒಂದು ರಚನೆ ಇದೆ. ಅದನ್ನು ರಚನೆಯಲ್ಲಿ ಬರೆಯುವುದು. ರಚನೆ ಪಿ ಒ ಓ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸಿ ನೆಕ್ಸ್ಟ್ ಏನು ಸಿದ್ಧ ಮಾಡಬೇಕು, ಸಾಧನೀಯದಲ್ಲಿ ಬರೆಯಬೇಕು. ಸಾಧನೆ ಎರಡು ಸ್ಪರ್ಶಕಗಳು ಸಮ ಇರುತ್ತದೆ ಅಂದರೆ ಪಿ ಕ್ಯೂ ಈಕ್ವಲ್ ಟು ನಾವು ಪಿ ಆರ್ ಅಂತ ಸಿದ್ಧ ಮಾಡಬೇಕು. ಎರಡು ಸ್ಪರ್ಶಕಗಳು ಸಮ ಅಂತ ಸಿದ್ಧ ಮಾಡಬೇಕು. ನೆಕ್ಸ್ಟ್ ಹಂತ ಸಾಧನೆ ಅಂತ ಬರ್ತಾ ಇದೆ. ಸಾಧನೆಯಲ್ಲಿ ಎರಡು ಭಾಗ ಬರ್ತವೆ. ಒಂದು ಕಡೆ ಹೇಳಿಕೆ ಇದ್ರೆ ಮತ್ತೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ಕಾರಣಗಳನ್ನು ಬರೆಯಬೇಕಾಗ್ತಾ ಇದೆ. ಇಲ್ಲಿ ನಾವು ಯಾವಾಗ ಪಿ ಓ ಕ್ಯೂ ಅನಂತರ ಓ ಆರ್ಗಳನ್ನು ಸೇರಿಸಿದೇವಲ್ಲ, ಅಲ್ಲಿ ಎರಡು ತ್ರಿಭುಜಗಳು ಉಂಟಾಗಿದ್ದಾವೆ. ಎರಡು ತ್ರಿಭುಜಗಳು, ಈ ಎರಡು ತ್ರಿಭುಜಗಳು ಏನಿರ್ತವೆ, ಲಂಬಕೋನ ತ್ರಿಭುಜಗಳಾಗಿರುತ್ತವೆ. ಯಾಕೆ ಲಂಬಕೋನ ತ್ರಿಭುಜ? ಸ್ಪರ್ಶಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಪ್ರಮೇಯ 4.1ದಲ್ಲಿ ಕಲ್ತಿರಿ. ಅಂದ್ರ ತ್ರಿಭುಜ ಪಿ ಕ್ಯೂ ಓ ಮತ್ತು ತ್ರಿಭುಜ ಪಿ ಆರ್ ಕ್ಯೂ ಏನಾಗಿದ್ದಾವೆ, ಲಂಬಕೋನ ತ್ರಿಭುಜಗಳಾಗಿವೆ. ಯಾಕೆಂದ್ರೆ ಪ್ರಮೇಯ 4.1 ಪ್ರಕಾರ ಇಲ್ಲಿ ಏನಾಗಿರ್ತದೆ ಅಂದ್ರೆ ಲಂಬಕೋನ ಉಂಟಾಗಿರುತ್ತದೆ. ಆದ್ದರಿಂದ ಸಾಧನೆಯಲ್ಲಿ ಅದನ್ನು ಬರೆಯೋಣ. ತ್ರಿಭುಜ ಪಿ ಕ್ಯೂ ಓ ಮತ್ತು ತ್ರಿಭುಜ ಪಿ ಆರ್ ಓ ಗಳು ಲಂಬಕೋನ ಅಥವಾ ಗಳಲ್ಲಿ ಅಂದ್ರೆ ಗಳಲ್ಲಿ ಕೋನ ಕ್ಯೂ ಈಸ್ ಈಕ್ವಲ್ ಟು ಕೋನ ಆರ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಏಕೆಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಅಥವಾ ಪ್ರಮೇಯ ಶಾರ್ಟ್ಕಟ್ ಪ್ರಮೇಯ 4.1 ಅಂತ ಕರೀತಾನೆ. ಅಂದ್ರೆ ಏನು, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಆದ್ದರಿಂದ ಎರಡು ಕೋನಗಳು 90 ಡಿಗ್ರಿ ಆಗಿರುತ್ತದೆ. ಈಗ ಏನ್ ಮಾಡ್ರೆ, ಈ ಎರಡು ತ್ರಿಭುಜಗಳಲ್ಲಿ ಯಾವ ಅಂಶಗಳು ಸಮ ಇದಾವೆ. ಈಗ ಒಂದು ಕೋನ ಅಂತೂ ಸರಿ ಆಯ್ತು. ನೆಕ್ಸ್ಟ್ OP ಏನಿದೆ, ಉಭಯ ಸಾಮಾನ್ಯ ಇದೆ. ಈ ಎರಡು ತ್ರಿಭುಜಗಳು ಸರ್ವ ಸಮ ಅಂತ ನಾವೇನ್ ಮಾಡಬೇಕು, ಸಿದ್ಧ ಮಾಡಬೇಕು. ಒಂದು ಕೋನ ಅಂತೂ ಸರಿಯಾಗಿದೆ. ಈಗ ಲಂಬಕೋನದ ಎದುರಿನ ಬಾಹು OP, ಇಲ್ಲಿ ಸಹಿತ ಲಂಬಕೋನದ ಎದುರಿನ ಬಾಹು OP ನೇ ಆಗಿದೆ. ಅಂದ್ರೆ OP ಏನಾಗಿದೆ, ಎರಡು ತ್ರಿಭುಜಗಳಲ್ಲಿ ಉಭಯ ಸಾಮಾನ್ಯವಾಗಿದೆ. ಅಂದ್ರ OP ಈಸ್ ಈಕ್ವಲ್ ಟು ಏನಾಗಿದೆ ಅಂದ್ರೆ OP ಆಗಿದೆ. ಇದಕ್ಕೆ ಕಾರಣ ಉಭಯ ಸಾಮಾನ್ಯ ಬಾಹು, ಉಭಯ ಸಾಮಾನ್ಯ ಬಾಹು ಆಗಿರುತ್ತದೆ. ಆನಂತರ ನೆಕ್ಸ್ಟ್ ಇಲ್ಲಿ OQ ಈಸ್ ಈಕ್ವಲ್ ಟು OR. ಯಾಕಪ್ಪ ಅಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು, ಒಂದೇ ವೃತ್ತದ ತ್ರಿಜ್ಯಗಳು ಹೆಂಗಿರ್ತವೆ, ಅಳತೆಯಲ್ಲಿ ಸಮನಾಗಿರುತ್ತವೆ. ಅಂದ್ರ ಇಲ್ಲಿ ಒಂದು ಕೋನ ಸರಿ ಆಯ್ತು, ವಿಕೀರ್ಣ ಸರಿ ಆಯ್ತು. ಯಾಕಂದ್ರೆ ಲಂಬಕೋನದ ಎದುರಿನ ಬಾಹು ವಿಕೀರ್ಣ ಸರಿ ಆಯ್ತು. ಮತ್ತೊಂದು ತ್ರಿಭುಜದ ಒಂದು ಬಾಹು ಸರಿ ಆಯ್ತು. ಅಂದ್ರ ಲಂಬಕೋನ ವಿಕೀರ್ಣ ಬಾಹು ನೇಮದಂತೆ ಈ ಎರಡು ತ್ರಿಭುಜಗಳು ಎಂತ ತ್ರಿಭುಜಗಳಾಗ್ತವೆ, ಸರ್ವಸಮ ತ್ರಿಭುಜಗಳು ಆಗುತ್ತವೆ. ಆದ್ದರಿಂದ ತ್ರಿಭುಜ PQO ಸರ್ವಸಮ ತ್ರಿಭುಜ PRO. ಇದಕ್ಕೆ ಕಾರಣ ಏನಪ್ಪ ಅಂದ್ರ ಲಂಬಕೋನ ವಿಕರ್ಣ ಬಾಹು ನೇಮದಂತೆ ಅಥವಾ ಸಿದ್ಧಾಂತದಂತೆ ಎರಡು ತ್ರಿಭುಜಗಳು ಸರ್ವಸಮ ಅಂತ ಬರೆದು, ಸರ್ವಸಮ ತ್ರಿಭುಜದ ಅನುರೂಪವಾಗಿರ್ತಕ್ಕಂಥ ಎಲ್ಲಾ ಕೋನಗಳು ಮತ್ತು ಎಲ್ಲಾ ಬಾಹುಗಳು ಹೆಂಗಿರ್ತವೆ, ಸಮನಾಗಿರುತ್ತವೆ. ಆದ್ದರಿಂದ PQ ಈಸ್ ಈಕ್ವಲ್ ಟು PR. ಇದಕ್ಕೆ ಕಾರಣ ಏನಪ್ಪ ಅಂದ್ರ ಸರ್ವ ಸಮ
ತ್ರಿಭುಜದ ಅನುರೂಪ ಅನುರೂಪ ಬಾಹುಗಳು ಹೇಗಿರ್ತವೆ, ಸಮನಾಗಿ ಇರುತ್ತವೆ. ಇದನ್ನ ಸಿದ್ಧ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಪಿ ಕ್ಯೂ ಒಂದು ಏನಾಗಿದೆ, ಸ್ಪರ್ಶಕವಾಗಿದೆ, ಮತ್ತೊಂದು ಸ್ಪರ್ಶಕ ಪಿ ಆರ್ ಆಗಿದ್ದಾವೆ. ಇವುಗಳ ಅಳತೆಗಳು ಹೆಂಗಿರ್ತವಪ್ಪ ಅಂದ್ರೆ ಸಮ ಇರುತ್ತವೆ ಅಂತಕ್ಕಂಥ ಅಂಶ. ಇದು ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಕೇಳ್ತಕ್ಕಂಥ ಇದು ಪ್ರಮೇಯ. ಆನಂತರ 4.1 ಅದು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಎರಡು ಪ್ರಮೇಯಗಳು ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಅದನ್ನ ಒಂದು ಸ್ವಲ್ಪ ಮನೆಯಲ್ಲಿ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಮಸ್ಯೆಗಳು ಬರ್ತವೆ, ಅದನ್ನ ಮುಂದೆ ನೋಡೋಣ. ನೆಕ್ಸ್ಟ್ ಅಭ್ಯಾಸ 4.2 ದಲ್ಲಿ ಮೊದಲನೇ ಸಮಸ್ಯೆ ಏನಿದೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್. 1 ರಿಂದ 3 ಸಮಸ್ಯೆ ಇದಾವೆ, ಮಲ್ಟಿಪಲ್ ಚಾಯ್ಸ್ ಇದಾವೆ, 4 ಆನ್ಸರ್ ಕೆಳಗಡೆ ಕೊಟ್ಟಿರ್ತಾರೆ, ಅದನ್ನ ಆರ್ಷ್ ಬರೀರಿ ಅಂತ ಹೇಳಿದ್ದಾರೆ. ಏನ್ ಸಮಸ್ಯೆ ಇದೆ, ಒಂದು ಬಿಂದು ಕ್ಯೂ ಹೊರಭಾಗದಲ್ಲಿದೆ. ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಅಂದ್ರೆ ಕ್ಯೂ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ ಪಿ ಕ್ಯೂ 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುವಿನ ನಡುವಿನ ದೂರ, ವೃತ್ತದ ಕೇಂದ್ರ ಮತ್ತು ಕ್ಯೂ ಬಿಂದುವಿನ ನಡುವಿನ ದೂರ 25 ಸೆಂಟಿಮೀಟರ್. ಆದರೆ ವೃತ್ತದ ತ್ರಿಜ್ಯ OP ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ವೃತ್ತದ ತ್ರಿಜ್ಯ OP ಏನಾಗಿದೆಯಲ್ಲ, ಇದರ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ. ಈ ರೀತಿಯಾಗಿ ಕೊಟ್ಟಂತ ಅಂಶ ನಾವು ಫಸ್ಟಿಗೆ ಬರೆಯೋಣ. ಇಲ್ಲಿ ಚಿತ್ರದಲ್ಲಿ ನಾವೇನು ಚಿತ್ರ ತೆಗೆದೇವಲ್ಲ, ಅದರ ಚಿತ್ರದಲ್ಲಿ ಡೈರೆಕ್ಟ್ ಆಗಿ ಬರೆಯೋಣ. ಚಿತ್ರದಲ್ಲಿ ಪಿ ಕ್ಯೂ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮತ್ತು ಓ ಕ್ಯೂ ಅಂದ್ರೆ ಕೇಂದ್ರದಿಂದ ಕ್ಯೂಗೆ ಇರತಕ್ಕಂಥ ಅಂತರ ಕೊಟ್ಟಿದ್ದಾರೆ 25 ಸೆಂಟಿಮೀಟರ್. ಹೀಗಾಗಿ ಗೊತ್ತಿದೆ ಇಲ್ಲಿ 90 ಡಿಗ್ರಿ ಕೋನ ಹೊಂದಿರ್ತಾ ಇದೆ. ಪ್ರಮೇಯ 1ರ ಪ್ರಕಾರ ವೃತ್ತದ ಸ್ಪರ್ಶ ಬಿಂದು ಮತ್ತು ಅಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕ ಇವುಗಳ ಮಧ್ಯದಲ್ಲಿ ಏನಿರ್ತದಪ್ಪ ಅಂದ್ರೆ ಲಂಬಕೋನ ಆಗಿರ್ತಾ ಇದೆ. ಅಂದ್ರೆ ಪಿ ಕ್ಯೂ ಓ ಎಂತ ತ್ರಿಭುಜ ಆಗಿರ್ತದಪ್ಪ ಅಂದ್ರೆ ಲಂಬಕೋನ ತ್ರಿಭುಜ ಆಗಿರುತ್ತದೆ. ಆದ್ದರಿಂದ ತ್ರಿಭುಜ ಪಿ ಕ್ಯೂ ಓ ದಲ್ಲಿ ಕೋನ ಪಿ ಈಸ್ ಈಕ್ವಲ್ ಟು ಏನಾಗಿರ್ತದಪ್ಪ ಅಂದ್ರೆ 90 ಡಿಗ್ರಿ ಆಗಿರ್ತಾ ಇದೆ ಪ್ರಮೇಯ 1ರ ಪ್ರಕಾರ. ಆದ್ದರಿಂದ ಇಲ್ಲಿ ನಾವು ಏನು ಮಾಡೋಣ, ಈಗ ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯಿಸೋಣ. ಆದ್ದರಿಂದ ಪೈಥಾಗೋರಸನ ಪ್ರಮೇಯದಂತೆ ವಿಕಿರಣ ಲಂಬಕೋನ ಏನಿದೆಪ್ಪ ಅಂದ್ರೆ ವಿಕಿರಣ OQ ಆಗ್ತಾ ಇದೆ. OQ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಭಾಗಗಳು PQ ಸ್ಕ್ವೇರ್ ಪ್ಲಸ್ OP ಸ್ಕ್ವೇರ್ಗೆ OP ಸ್ಕ್ವೇರ್ಗೆ ಸಮ ಇರುತ್ತದೆ. ನಮಗೆ OP ಬೇಕಾಗಿದೆ, PQ ಸ್ಕ್ವೇರ್ ಈ ಕಡೆ ಕಳಿಸ್ರಿ. ಆದ್ದರಿಂದ OP ಸ್ಕ್ವೇರ್ ಈಸ್ ಈಕ್ವಲ್ ಟು OQ ಸ್ಕ್ವೇರ್ ಈ ಕಡೆ ಇದೆ, ಇದನ್ನ ಏನ್ ಮಾಡ್ರಿ ಈ ಕಡೆ ತರ್ರಿ, ಮೈನಸ್ PQ ಸ್ಕ್ವೇರ್ಗೆ ಸಮ ಇರುತ್ತದೆ. ಆದ್ದರಿಂದ OP ಸ್ಕ್ವೇರ್ ಈಸ್ ಈಕ್ವಲ್ ಟು ಬೆಲೆ ತುಂಬ್ರಿ. ಇಲ್ಲಿ OQ ಗೊತ್ತಿದೆ ನಮಗೆ, OQ 25 ಸ್ಕ್ವೇರ್ ಮೈನಸ್ PQ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, PQ 24 ಸ್ಕ್ವೇರ್. ನೆಕ್ಸ್ಟ್ ಹಂತದಲ್ಲಿ ನೀವು ಏನು ಮಾಡ್ರಿ, ಈಗ 25 ಸ್ಕ್ವೇರ್ ಮತ್ತು 24 ಸ್ಕ್ವೇರ್ ಈಸ್ ಈಕ್ವಲ್ ಟು 625. ಆನಂತರ 25 ಸ್ಕ್ವೇರ್ ಮಾಡಿದ ನಂತರ ಬಂತು ಮೈನಸ್ ಇದು ಎಷ್ಟು ಬರ್ತಾ ಇದೆ, 576. 24 ಇಂಟು 24 ಮಾಡಬೇಕು ಈಸ್ ಈಕ್ವಲ್ ಟು 576. ಎರಡು ಮೈನಸ್ ಮಾಡಿ 49. ಅಂದ್ರೆ ಇದು OP ಸ್ಕ್ವೇರ್ಗೆ ಸಮ ಬಂತು. ನಮಗೆ OP ತ್ರಿಜ್ಯ ಬೇಕಾಗಿದೆ, ಈಸ್ ಈಕ್ವಲ್ ಟು ನಮಗೆ ಈಗಾಗಲೇ ಗೊತ್ತಿದೆ ಇದು 7 ಸೆಂಟಿಮೀಟರ್ ಆಗಿರುತ್ತದೆ. ಪ್ಲಸ್ ಆರ್ ಮೈನಸ್ 7 ಸೆಂಟಿಮೀಟರ್. ತ್ರಿಜ್ಯ ಯಾವಾಗಲೂ ಧನ ಸಂಖ್ಯೆ ಆಗಿರುವುದರಿಂದ 7 ಸೆಂಟಿಮೀಟರ್ ಏನು ತಗೋಬೇಕು, ತ್ರಿಜ್ಯ. ಆದ್ದರಿಂದ ಇಲ್ಲಿ ತ್ರಿಜ್ಯ ನಮ್ದು ಎಷ್ಟು ಬರ್ತಪ್ಪ ಅಂದ್ರೆ 7 ಸೆಂಟಿಮೀಟರ್ ಆಗಿರ್ತಾ ಇದೆ. ಅದುವೇ ಆಪ್ಷನ್ ಯಾವುದಾಗಿದೆ, ಫಸ್ಟ್ ಆಪ್ಷನ್. ಆದ್ದರಿಂದ ಆನ್ಸರ್ ಈಸ್ ಯಾವುದಪ್ಪ ಅಂದ್ರೆ ಎ 7 ಸೆಂಟಿಮೀಟರ್ ಆಗಿರುತ್ತದೆ. ಎರಡನೇ ಸಮಸ್ಯೆ
ಚಿತ್ರದಲ್ಲಿ ಪಿ ಒ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 110 ಡಿಗ್ರಿ. ಪಿ ಒ ಕ್ಯೂ ಇಸ್ ಈಕ್ವಲ್ ಟು 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಟಿ ಮತ್ತು ಟಿ ಕ್ಯೂಗಳು ಏನಾಗಿದವಪ್ಪ ಅಂದ್ರೆ ಸ್ಪರ್ಶಕಗಳಾಗಿವೆ. ಎರಡು ಸ್ಪರ್ಶಕ ಹೊರಗಿನ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದರೆ ಪಿ ಟಿ ಕ್ಯೂದ ಅಳತೆ ಎಷ್ಟು ಅಂದ್ರೆ ಈ ಹೊರಗೆ ಪಿ ಟಿ ಕ್ಯೂ ಈ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಎ 60 ಡಿಗ್ರಿ, ಬಿ 70 ಡಿಗ್ರಿ, ಸಿ 80 ಡಿಗ್ರಿ, ಡಿ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಕೊಟ್ಟಂತ ಅಂಶ ಫಸ್ಟ್ಗೆ ಬರೆಯೋಣ. ಕೊಟ್ಟಂತ ಅಂಶ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಚಿತ್ರದಲ್ಲಿ ಕೋನ್ ಪಿ ಒ ಕ್ಯೂ ಈಸ್ ಈಕ್ವಲ್ ಟು 110 ಡಿಗ್ರಿ. ಆ ನಂತರ ಏನಾಗಿದ್ದಾವೆ? ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಟಿ ಪಿ ಮತ್ತು ಟಿ ಕ್ಯೂಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಆದ್ದರಿಂದ ಈ ಚಿತ್ರದಲ್ಲಿ ಪಿ ಕೋನ ಸಹಿತ ಲಂಬವಾಗಿರ್ತಾ ಇದೆ, ಕ್ಯೂ ಕೋನ ಸಹಿತ ಲಂಬವಾಗಿರ್ತವೆ. ಯಾಕಂದ್ರೆ ಪ್ರಮೇಯ 4.1 ಪ್ರಕಾರ ಯಾಕಂದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕ ಲಂಬವಾಗಿರುತ್ತವೆ. ತ್ರಿಜ್ಯ ಓ ಕ್ಯೂ ಮತ್ತು ಸ್ಪರ್ಶಕ ಟಿ ಕ್ಯೂಗಳು ಲಂಬವಾಗಿರುತ್ತವೆ. ಆದ್ದರಿಂದ ಚಿತ್ರದಲ್ಲಿ ಕೋನ ಪಿ ಈಸ್ ಈಕ್ವಲ್ ಟು ಕೋನ ಕ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತದೆ. ಯಾಕಪ್ಪ ಅಂದ್ರೆ ಪ್ರಮೇಯ 4.1ದಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕ ನಡುವೆ ಏನಾಗಿರುತ್ತದಪ್ಪ ಅಂದ್ರೆ 90 ಡಿಗ್ರಿ ಕೋನವನ್ನು ಹೊಂದಿರುತ್ತದೆ. ಆದ್ದರಿಂದ ಕೋನ ಅಥವಾ ಚತುರ್ಭುಜ ಅಂದ್ರೆ ಆದ್ದರಿಂದ ಚತುರ್ಭುಜ ಎ ಅಲ್ಲ ಪಿ ಒ ಕ್ಯೂ ಟಿ ದಲ್ಲಿ 4 ಕೋನಗಳನ್ನು ಓಡಿಸೋಣ. ಈಗ ಕೋನ ಪಿ ಪ್ಲಸ್ ಕೋನ ಒ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಟಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಯಾಕೆಂದರೆ ಚತುರ್ಭುಜದ ಒಳಕೋನಗಳ ಮೊತ್ತ 360ಕ್ಕೆ ಸರಿ ಇರುತ್ತದೆ. ಆದ್ದರಿಂದ ಪಿ ಕೋನ 90 ಡಿಗ್ರಿ ಪ್ಲಸ್ ಓ ಕೋನ ಅವರ ಪಡೆದ 110 ಅಂತ ಪ್ಲಸ್ ಕ್ಯೂ ಕೋನ 90 ಡಿಗ್ರಿ ಪ್ಲಸ್ ಈ ಕೋನ ಗೊತ್ತಿಲ್ಲ ಪಿ ಟಿ ಕ್ಯೂ ಕೋನ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 360 ಡಿಗ್ರಿ ಆಗುತ್ತದೆ. ಆದ್ದರಿಂದ ಅವುಗಳನ್ನ 3 ಕೋನಗಳನ್ನ ಕೂಡಿಸಿದ್ವಿ. 290 ಪ್ಲಸ್ ಕೋನ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 360 ಡಿಗ್ರಿ. ಆದ್ದರಿಂದ ನಮಗೆ ಪಿ ಟಿ ಕ್ಯೂ ಬೇಕಾಗಿದೆ, ಇದನ್ನು ಇಲ್ಲೇ ಕಾಯಿರಿ. ಆದ್ದರಿಂದ ಕೋನ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 360 ಮೈನಸ್ 290 ಏನು ಮಾಡಿ ಆ ಕಡೆ ಕಳಿಸ್ರಿ. ಈ ಕಡೆ ಪ್ಲಸ್ ಇತ್ತು, ಆ ಕಡೆ ಹೋಗೋಣ ಏನಾಯ್ತು ಮೈನಸ್ ಆಯ್ತು. ಆದ್ದರಿಂದ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತೆ ನೋಡ್ರಿ. 360ದಲ್ಲಿ ಏನು ಮಾಡಬೇಕು? 290 ಮೈನಸ್ ಆಗಬೇಕು. 0 7 ಕ್ಯಾರಿ 1 0 ಅಂದ್ರೆ 70 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಆನ್ಸರ್ ಏನು ಬರ್ತಾ ಇದೆಪ್ಪ ಅಂದ್ರೆ ನಮ್ದ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಬರ್ತಾ ಇದೆ. ಆದ್ದರಿಂದ ಆನ್ಸರ್ ಬಿ ಏನಾಗಿರ್ತಾರೆ 70 ಡಿಗ್ರಿ ಆಗಿರುತ್ತದೆ. ಈ ರೀತಿಯಾಗಿರ್ತಕ್ಕಂಥ 4 ಆಪ್ಷನ್ ಕೊಟ್ಟಿರ್ತಾರೆ, ಒಂದು ಸಮಸ್ಯೆ ಇರ್ತಾ ಇದೆ. ಈ ರೀತಿಯಾಗಿ ಬಿಡಿಸಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ತೋರಿಸ್ಬೇಕಾಗ್ತಾ ಇದೆ. 3ನೇ ಸಮಸ್ಯೆ ಸಹಿತ ಆಪ್ಷನ್ ಕೊಟ್ಟಿದ್ದಾರೆ. ಆ ಸಮಸ್ಯೆ ಒಂದು ಏನು ಮಾಡ್ರಿ ನೀವು ಹೋಮ್ವರ್ಕ್ ಮಾಡಿ.